ನಾವು ಕೊಕ್ಕದ ಎಲೆ ಕೊಯ್ಯುವ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ತೋಟಕ್ಕೆ ಹೋಗುವ ಬನ್ನಿ. ನಮ್ಮ ತೋಟ ಮನೆಯಿಂದ ಸ್ವಲ್ಪ ದೂರ ಉಂಟು, ಹಾಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ. ತೋಟಕ್ಕೆ ಹೋಗ್ಲಿಕ್ಕೆ ಬೇರೆ ರೋಡ್ ಉಂಟು, ನಾನೀಗ ಶಾರ್ಟ್ ಕಟ್ ಆಗಿ ಹೋಗೋದು ನಮ್ಮ ಹಿತ್ತಿಲಲ್ಲೇ ಆಗಿ. ನೋಡಿ ಒಂದು ಸಣ್ಣ ಸಂಕ, ಗಂಡಿ ಸಂಕ. ಮೊದಲೆಲ್ಲ ಈ ಸಂಕ ದಾಟುವಾಗಲೇ ನಮಗೆ ಹೆದರಿಕೆ ಆಗ್ತಾ ಇತ್ತು. ಈಗ ಮಣ್ಣು ಜರಿದು ಬಿದ್ದು ಬಿದ್ದು ಈಗ ಆಳ ಕಡಿಮೆ ಆಗಿದೆ. ಇದೆಲ್ಲ ದಾಟಿ ಹೋಗಬೇಕು ತೋಟಕ್ಕೆ. ನಾವು ತೋಟಕ್ಕೆ ಹೋಗುವ ದಾರಿಯಲ್ಲಿ ಇಲ್ಲಿ ನೋಡಿ ಗೇರು ಮರ ಎಲ್ಲ ಉಂಟು. ಒಂದು ಗೇರನ್ನು ಬಿದ್ದಿದೆ ನೋಡಿ, ಈ ಸಲ ಫಸ್ಟಿನ ಗೇರನ್ನು ನೋಡಿ, ಹಳದಿ ಹಣ್ಣು. ನೋಡಿ ಈ ಗದ್ದೆಯಲ್ಲಿ ಹೋಗಬೇಕು ನಮ್ಮ ತೋಟಕ್ಕೆ. ಇದೇನು ನಮ್ಮದಲ್ಲ, ನಾವು ಇಲ್ಲಿ ಶಾರ್ಟ್ ಕಟ್ ಆಗಿ ಹೋಗೋದಷ್ಟೇ. ತೋಟಕ್ಕೆ ಹೋಗ್ಲಿಕ್ಕೆ ಬೇರೆ ರೋಡ್ ಉಂಟು. ನೋಡಿ ಈ ಗದ್ದೆಯಲ್ಲಿ ಎಷ್ಟು ಪಾರಿವಾಳಗಳುಂಟು ನೋಡಿ. ಇದೆಲ್ಲ ಭತ್ತದಲ್ಲಿಗೆ ಬರೋದು. ಶಾರ್ಟ್ ಕಟ್ ಆಗಿ ಬಂದ ಕಾರಣ ಇದೆಲ್ಲ ಕಾಣಲಿಕ್ಕೆ ಆಯಿತು. ನೋಡಿ ನಮ್ಮೊಟ್ಟಿಗೆ ಒಂದು ನಾಯಿ ಬಂದಿತ್ತು, ಅದೀಗ ಪಾರಿವಾಳದ ಹತ್ರ ಹೋಗ್ತಾ ಉಂಟು. ನೋಡಿ ಪಾರಿವಾಳ ಎಲ್ಲ ಹಾರಿ ಹೋಯಿತು. ಎಷ್ಟು ಚಂದ ಕಾಣಿಸ್ತಾ ಉಂಟಲ್ಲ. ಪಾರಿವಾಳಗಳನ್ನು ಓಡಿಸಿಯೇ ಬಿಟ್ಟಿತ್ತು ನಮ್ಮ ನಾಯಿ. ನೋಡಿ ಹಾರ್ತಾ ಉಂಟು ಮೇಲೆ, ಎಷ್ಟು ಚಂದ ಕಾಣಿಸ್ತಾ ಉಂಟಲ್ಲ. ನೋಡಿ ಗದ್ದೆಯಲ್ಲಿ ತುಂಬ ಗಿಡ ಎಲ್ಲ ಉಂಟು ನೋಡಿ. ಇನ್ನು ನಾವು ಹೋಗುವ ಇಲ್ಲಿಂದ. ಇದು ನೋಡಿ ನಮ್ಮ ತೋಟದ ಹತ್ತಿರ ಇರುವ ತೋಡು. ನೀರೆಲ್ಲ ಆರಿದೆ ನೋಡಿ. ಈಗ ಬೇಸಿಗೆ ಆದ ಕಾರಣ ಮಳೆಗಾಲದಲ್ಲೆಲ್ಲ ತುಂಬ ನೀರಿರ್ತದೆ, ತೋಟ ಎಲ್ಲ ಮುಳುಗ್ತದೆ ನೀರಲ್ಲಿ. ಈಗ ನೀರೆಲ್ಲ ಆರಿದೆ ಸ್ವಲ್ಪ, ಆದರೆ ತೋಟಕ್ಕೆ ಬಿಡಲಿಕ್ಕೆಲ್ಲ ಸಾಕಾಗ್ತಾ ಉಂಟು. ನೋಡಿ ಬಂದು ಬಂದು ನಮ್ಮ ತೋಟದ ಹತ್ತಿರಕ್ಕೆ ಮುಟ್ಟಿದ್ದೇನೆ ನಾನೀಗ. ನೋಡಿ ತೋಟದಲ್ಲಿ ಒಂದು ಪಪ್ಪಾಯ ಗಿಡ ಉಂಟು, ಕೊಕ್ಕದ ಗಿಡ ಉಂಟು. ಕೊಕ್ಕದ ಎಲೆ ಕೊಯ್ಲಿಕ್ಕೆ ಬಂದದ್ದು ನಾನು, ಕಡುಬು ಮಾಡುವ ಅಂತೇಳಿ. ಈ ಕೊಕ್ಕದ ಎಲೆಯಲ್ಲಿ ಕಡುಬು ಮಾಡಿದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೊದಲೆಲ್ಲ ಅಮ್ಮ ಮಾಡ್ತಾಯಿದ್ರು ನಾವು ಸಣ್ಣದಿರುವಾಗ. ಈ ಕೊಕ್ಕೋ ಎಲೆ ಕಡುಬು ತುಂಬ ಒಳ್ಳೆಯದಾಗ್ತದೆ. ಒಟ್ಟಿಗೆ ನಾಯಿ ಸಹ ಬಂದಿದೆ ನೋಡಿ. ನೋಡಿ ಇದು ನಮ್ಮ ತೋಟದ ಹತ್ತಿರ ಇರೋ ಬಾವಿ, ಸಣ್ಣ ಬಾವಿ ನೋಡಿ. ನೀರುಂಟು, ಒಳ್ಳೆ ನೀರು. ಕೊಕ್ಕದ ಎಲೆಲ್ಲ ಕೊಯ್ದು ಇನ್ನು ಮನೆಗೆ ಹೋಗುದು. ನಮ್ಮ ನಾಯಿ ನಮ್ಮಿಂದ ಮೊದಲು ಹೋಗ್ತಾ ಉಂಟು ನೋಡಿ. ನಾವು ಈ ರೋಡಲ್ಲಾಗಿ ಹೋಗೋದು ಅಂತ ನಾಯಿ ನಮಗಿಂತ ಮುಂದೆ ಹೋಗ್ತಾ ಉಂಟು. ನಾವು ಹೋಗೋದು ಮಾತ್ರ ಇಲ್ಲಿ ಗದ್ದೆಲಾಗಿ. ಸ್ವಲ್ಪ ತುಂಬೆ ಗಿಡ ಬೇಕಿತ್ತು ಹಾಗೆ ಎಣ್ಣೆ ಕಾಯಿಸಲಿಕ್ಕೆ. ನೋಡಿ ನಮ್ಮಕ್ಕಿಂತ ಮುಂದೆ ನಾಯಿ ಓಡ್ತಾ ಉಂಟು. ತುಂಬೆ ಗಿಡ ಅಮ್ಮ ಎಣ್ಣೆ ಕಾಯಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಹೇರ್ ಆಯಿಲ್. ಅದಕ್ಕೆ ಹಾಕಲಿಕ್ಕೆ ತುಂಬೆ ಗಿಡ ಬೇಕು ಅಂತ ಹೇಳಿದರು. ಗದ್ದೆಯಲ್ಲೆಲ್ಲ ತುಂಬ ಇರ್ತದೆ ನೋಡಿ, ತುಂಬ ಇಲ್ಲೆಲ್ಲ ತುಂಬೆ ಗಿಡವೇ ನೋಡಿ. ಈಗ ನಾವು ಕೀಳುವ. ನೋಡಿ ಎಷ್ಟು ಚಂದ ಉಂಟಲ್ಲ. ಈ ತುಂಬೆ ಗಿಡ ತಗೊಂಡು ಮನೆಗೆ ಹೋಗುವ. ಅಮ್ಮ ಎಣ್ಣೆ ಕಾಯಿಸಲಿಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ತುಂಬೆ ಗಿಡ ಗುದ್ದುತ್ತಾ ಇದ್ದಾರೆ, ಬಾಕಿ ಎಲ್ಲ ಗುದ್ದಿ ಆಯಿತು. ಭೃಂಗರಾಜ ಮತ್ತು ಕರಿಬೇವಿನ ಸೊಪ್ಪು ಅದೆಲ್ಲ. ಈಗ ತುಂಬೆ ಗಿಡ ಗುದ್ದಿ ಹಾಕ್ಲಿಕ್ಕೆ ಇತ್ತು, ಗುದ್ದಿ ಹಾಕ್ತಾ ಇದ್ದಾರೆ. ಇನ್ನು ತುಂಬೆ ಗಿಡ ಮಾತ್ರ ಬಾಕಿ ಹಾಕಲಿಕ್ಕೆ, ಅದನ್ನು ಜಜ್ಜಿ ಹಾಕಿದರೆ ಆಯಿತು. ನೋಡಿ ಇಲ್ಲಿ ಎಣ್ಣೆ ಕಾಯಿಸಲಿಕ್ಕೆ ಇರೋದನ್ನೆಲ್ಲ ಜಜ್ಜಿ ಇಟ್ಟಿದ್ದಾರೆ ಆಗಲೇ. ಇದರಲ್ಲಿ ಭೃಂಗರಾಜ, ಕರಿಬೇವು ಸೊಪ್ಪು, ನೆಲ್ಲಿಕಾಯಿ ಉಂಟು, ಮತ್ತು ಆಲೋವೆರಾ, ತುಳಸಿ ಎಲ್ಲ ಉಂಟು ಇದರೊಟ್ಟಿಗೆ. ಮತ್ತು ನೆಲನೆಲ್ಲಿ ಉಂಟು, ಅದರೊಟ್ಟಿಗೆ ತುಂಬೆ ಗಿಡ ಸಹ ಹಾಕ್ತಾ ಇದ್ದಾರೆ. ಇದೆಲ್ಲ ಉಂಟು, ಇದನ್ನೆಲ್ಲ ಜಜ್ಜಿ ಇಟ್ಟದ್ದು. ಇನ್ನಿದಕ್ಕೆ 1 ಲೀಟ್ರ್ ಎಣ್ಣೆ ಹಾಕಿದರೆ ಆಯಿತು. ನೋಡಿ ಎಣ್ಣೆ ಹಾಕ್ತಾ ಇದ್ದಾರೆ, ತೆಂಗಿನೆಣ್ಣೆ, ಮಿಲ್ಲಿಂದ ತಂದ ಎಣ್ಣೆ ಇದು. ಇದು 1 ಲೀಟ್ರ್ ಎಣ್ಣೆಗೆ ಇಷ್ಟು ಮಾಡಿರೋದು ಸೊಪ್ಪುಗಳು. ಒಳ್ಳೆ ತೆಂಗಿನೆಣ್ಣೆ, ಮಿಲ್ಲಿಂದ ತಂದಿದ್ದು. ಒಲೆ ಮೇಲೆ ಎಣ್ಣೆ ಮಾಡೋದು. ಇಲ್ಲಿ ಮಾತ್ರ ಸ್ವಲ್ಪ ಕತ್ತಲೆ ಉಂಟು. ಹೇರ್ ಆಯಿಲ್ ಮಾಡೋ ವಿಡಿಯೋ ನಾನು ಬೇರೆ ಮಾಡ್ತೇನೆ, ಇದೀಗ ನಾನು ಜಸ್ಟ್ ತೋರಿಸೋದಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.